ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ನೋಡ್ತಿದ್ದೀನಿ ಅಲ್ಲಿ ಹಂಗೆ ನೋಡ್ತಾಳ. ಏನೇ ಮಾಡಿದ್ರು ಹಾಯ್ ಮಾಡು ಡೋರಾ, ಹಾಯ್ ಮಾಡು. ಇನ್ನೇನು ಡೋರಾ ಮಲ್ಕೊಳ್ಳೋ ಟೈಮು, ಯಾಕೋ ಮಲಗ್ತಾಳೇನೋ. ರಾಗಿ ಸೈಡ್ ತಿನ್ನಿಸಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇವಾಗ ನೈಟ್ ಆಗ್ತಾ ಬರ್ತಾಯಿದೆ. ನೈಟ್ ಅಂತ ಅಂದರೆ 7:30 8 ಆಗಿರ್ಬೋದು, 8 ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಪಾಪದ ಊಟ ಎಲ್ಲ ತಿನ್ನಿಸಿದ್ದಾಯಿತು. ಅವಳು ತುಳಿಸ್ತಾ ಇದ್ದಾಳೆ ನೋಡಿ ಮಲ್ಕೊಳ್ಳೋದಕ್ಕೆ. ಫೀಡಿಂಗು ಸಹಿತ ಮಾಡಿಸಿದ್ದೀನಿ, ವಾಕಿಂಗ್ ಎಲ್ಲ ಆಯಿತು. ಮಲ್ಕೋತಾರಲ್ವ, ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ. ಮಲ್ಕೊಳ್ಳಲ್ಲ ಅಂತಂದರೆ ಜಾಸ್ತಿ ಬಾಯಿ ಜೋರು ಮಾಡ್ತಾಳೆ ಫ್ರೆಂಡ್ಸ್. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಏಕೆ ಅಂತಂದರೆ ಬೆಳಗಿಂದ ಸ್ವಲ್ಪ ತಲೆನೋವ್ತಾ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೂ ಸಹಿತ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಇವತ್ತಿನ ಕಮೆಂಟ್ ನೋಡಿ ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್. ಒಬ್ಬರು ಕಮೆಂಟ್ ಮಾಡಿದರು, ಪಾಪ ಅವ್ರದ್ದು ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಏಕೆ ಅಂತಂದರೆ ನಾನು ಎಷ್ಟೇ ಕಮೆಂಟ್ ಮಾಡಿದ್ರು ಸಹಿತ ನೀವು ರಿಪ್ಲೈನೇ ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ರಿಪ್ಲೈ ಮಾಡ್ತಾ ಇದ್ರಿ, ಇವಾಗ ರಿಪ್ಲೈ ಮಾಡ್ತಾ ಇಲ್ಲ. ಏಕೆ ಅಂತಂದರೆ ನಿಮಗೆ ಇವಾಗ ಪೇಮೆಂಟ್ ಬರ್ತಾ ಇದೆ ಅಲ್ವಾ ಯೂಟ್ಯೂಬ್ ಕಡೆಯಿಂದ, ಅದಕ್ಕೋಸ್ಕರನೇ ನೀವು ಜಾಸ್ತಿ ರಿಪ್ಲೈ ಮಾಡೋದಕ್ಕೆ ಇಷ್ಟಪಡಲ್ಲ. ಹೋಗಲಿ ಬಿಡಿ ಅಂತ ಸ್ವಲ್ಪ ಅವರು ಬೇಜಾರಿಂದ ಕಮೆಂಟ್ ಮಾಡಿದರು. ಆದರೆ ಸುಮ್ಮನೆ ಗೊತ್ತಿಲ್ದಲೇ ಆ ಥರದ್ದೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್. ನಮ್ಮದು ಏನು ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತು ಆಯಿತಾ. ರಂಗ ಬೇರೆ ಇಲ್ಲ, ನಾನೇ 2 ಮಕ್ಕಳನ್ನ ಸಹಿತ ನೋಡ್ಕೋಬೇಕು, ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ವಿಡಿಯೋ ಶೂಟ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ನಾಳೆ ಏನು ಮಕ್ಕಳಿಗೆಲ್ಲ ತಿಂಡಿ ಕೊಡೋದು, ಮತ್ತು ನಾಳೆ ಏನು ಯಾವ ರೀತಿಯಾಗಿ ವಿಡಿಯೋ ಮಾಡೋದು, ಯಾವ ರೀತಿಯಾಗಿ ಕಂಟೆಂಟ್ ಕೊಡಬೇಕು ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಯಾರಿಗೂ ಸಹಿತ ನಾವು ರಿಪ್ಲೈ ಮಾಡ್ದಂಗಿಲ್ಲ. ಯಾರು ರಿಪ್ಲೈ ಮಾಡಿಲ್ಲ ಅಂತ ನೋಡು, ಜಾಸ್ತಿ ಜನ ಕಮೆಂಟ್ ಮಾಡಿದರೆ ನಾನು ಹೇಳ್ತೀನಿ ಆಯಿತಾ. ಎಲ್ಲೋ ಒಬ್ಬೊಬ್ಬರಿಗೆ ಮಾಡ್ದೇ ಇರ್ಬೋದು, ಅದು ಬೈ ಮಿಸ್ಟೇಕ್ ಆಗಿ ನೋಡಿಲ್ದಲೇ ಆಗಿರ್ಬೋದು ಫ್ರೆಂಡ್ಸ್. ಯಾಕೆಂತಂದರೆ ನೀವು ಕಮೆಂಟ್ ಮಾಡಿರ್ತೀರಾ, ಪದೇ ಪದೇ ಬೇರೆಯವ್ರದ್ದು ಕಮೆಂಟ್ ಬಂದರೆ ಲಾಸ್ಟಿಗೆ ಹೋಗುತ್ತೆ, ಅದೆಲ್ಲ ನೋಡೋದಕ್ಕಾಗೋದಿಲ್ಲ. ಒಂದೊಂದು ಟೈಮು ಎಲ್ಲರೂ ಸರಿಯಾಗಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಜೀವನದಲ್ಲಿ ಒಂದಲ್ಲ ಒಂದು ಮಿಸ್ ಆಗೇ ಆಗುತ್ತೆ. ಅದೇ ರೀತಿ ಇದರಲ್ಲಿ ಯಾವುದೋ ಒಂದು ಮಿಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ರಿಗೂ ಆಲ್ಮೋಸ್ಟ್ ಲೇಟ್ ಆದರೂ ಪರವಾಗಿಲ್ಲ ಇತ್ತೀಚೆಗೆ ಕಮೆಂಟ್ ಮಾಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಫ್ರೆಂಡ್ಸ್. ನನಗೂ ಸ್ವಲ್ಪ ತಲೆನೋವು, ಕಣ್ಣು ಅದೆಲ್ಲ ಬರ್ತಾ ಇದೆ. ವಿಡಿಯೋ ಶೂಟ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು ರಾತ್ರಿ. ಅದಕ್ಕೋಸ್ಕರನೇ ಕಣ್ಣೆಲ್ಲೂ ಸ್ವಲ್ಪ ಪೇಯ್ನ್ ಬರ್ತಾ ಇದೆ. ಜಾಸ್ತಿ ಏನು ಮೊಬೈಲ್ ಇಟ್ಕೋತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು ನಾನು ಎಂತಕ್ಕೆ ಕಮೆಂಟಿಗೆ ರಿಪ್ಲೈ ಮಾಡ್ತಿಲ್ಲ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಮಾಡಿದ್ದೀನಿ, ಎಲ್ಲೋ ಒಬ್ಬೊಬ್ರಿಗೆ ಮಾಡಿಲ್ಲ ಅಷ್ಟೇ. ಎಲ್ಲೋ ಒಬ್ಬೊಬ್ಬರಿಗೆ ಅಂದರೆ ಎಲ್ಲ ಒಂದೊಂದು ಸರಿ ಒಬ್ಬೊಬ್ರಿಗೆ ಮಾಡಿಲ್ಲ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಎಲ್ಲೋ ಒಬ್ಬೊಬ್ಬರಿಗೆ ಒಂದೊಂದು ಸರಿ ಮಾಡಿಲ್ದೇ ಇರ್ಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ರಿಗೂ ಸಹಿತ ನಾನು ಕಮೆಂಟಿಗೆ ನಾನು ಉತ್ತರ ರಿಪ್ಲೈ ಕೊಟ್ಟಿರ್ತೀನಿ. ನೀವೀಗ ಅನ್ಬಾರ್ದಿತ್ತು. ನನಗೆ ಸ್ವಲ್ಪ ಬೇಜಾರಾಯಿತು, ಅದು ಜ್ಞಾಪನಿಸ್ಕೊಂಡು. ನೀವು ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ನೀವು ಯಾವುದಕ್ಕೂ ರಿಪ್ಲೈ ಮಾಡ್ತಾ ಇಲ್ಲ. ಹೋಗಲಿ ಇರಲಿ ಬಿಡಿ ಅಂತ ಅಂದ್ರಲ್ಲ, ಅದೊಂದು ಯೂಟ್ಯೂಬ್ ಕಡೆಯಿಂದ ಯಾವತ್ತು ಫಸ್ಟ್ ಪೇಮೆಂಟ್ ಬಂದಿದೆ ಅಷ್ಟೇ. ಇದುವರೆಗೂ ನನಗೆ ಇನ್ನೊಂದು ಪೇಮೆಂಟ್ ಬಂದೇ ಇಲ್ಲ ಆಯಿತಾ. ದುಡ್ಡು ಬಂದರೂ ದುಡ್ಡು ಬರ್ದನೇ ಹೋದ್ರು ನಾವು ಜೀವನ ಮಾಡಬೇಕು. ನನ್ನ ಗಂಡ ನನ್ನ ಸಾಕ್ತಾರೆ. ಮುಂಚೆ ಎಲ್ಲ ಯೂಟ್ಯೂಬಿಂದಲೇ ನನ್ನ ಜೀವನ ಏನೂ ನಡೀತಿರಲಿಲ್ಲ ಫ್ರೆಂಡ್ಸ್. ನೀವು ಅರ್ಥ ಮಾಡ್ಕೊಳ್ಳಿ. ಆ ಥರ ಹೇಳೋದೆಲ್ಲ ತಪ್ಪು ಅಂತ ಅನ್ನಿಸ್ತು. ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್. ಏನೋ ಬೇರೆ ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡೆ, ಅದು ಕಮೆಂಟ್ ನೋಡಿಬಿಟ್ಟು ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ ಆಯಿತಾ. ಅದು ಬೇರೆ ಏನಾದ್ರು ಮಾತಾಡಿ ಸಿಸ್ಟರ್ ನಮಗೆ ಬೇಜಾರಾಯಿತು, ಕಮೆಂಟ್ ನೀವು ರಿಪ್ಲೈ ಮಾಡ್ತಾ ಇಲ್ಲ ಯಾಕೆ ಅಂತ. ಯೂಟ್ಯೂಬಿಂದ ಇವಾಗ ದುಡ್ಡು ಬರ್ತಾ ಇದೆ ಅಲ್ವಾ, ಅದಕ್ಕೆ ನೀವು ಕಮೆಂಟ್ ಮಾಡ್ತಾ ಇಲ್ಲ, ಅದೆಲ್ಲ ಹೇಳೋದು ತಪ್ಪು. ಇನ್ನೂ ಯೂಟ್ಯೂಬ್ ಕಡೆಯಿಂದ ಸೆಕೆಂಡ್ ಪೇಮೆಂಟು ಬಂದಿಲ್ಲ ನನಗೆ. ಆಲ್ಮೋಸ್ಟ್ ಇನ್ನೂ ಒಂದು 2 ತಿಂಗಳು 3 ತಿಂಗಳು ಆಗ್ಬೋದೇನೋ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ. ಯಾರಿಗೆಲ್ಲ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ನನ್ನ ಕಡೆಯಿಂದ ದಯವಿಟ್ಟು ಸಾರಿ ಅಂತ ಹೇಳ್ತೀನಿ ಆಯಿತಾ. ಇಷ್ಟೇ, ಇನ್ನೇನು ಹೇಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ನನಗೂ ಬೇಜಾರಾಯಿತು ಆ ಥರದ ವಿಷಯ ಎಲ್ಲ ಕೇಳಿದ್ದಕ್ಕೆ. ಯಾರಿಗಾರು ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಸಾರಿ ಆಯಿತಾ. ಸ್ವಲ್ಪ ಬ್ಯುಸಿ ಇದ್ದೀನಿ, ಮಗು ಬೇರೆ ಫುಡ್ ರೋಟೀನ್ ಎಲ್ಲ ಮಾಡ್ತಾ ಇದ್ದೀನಿ ಅಲ್ವಾ, ಅದನ್ನೆಲ್ಲ ಮಗುಗೆ ಅವಾಗವಾಗ ತಿನ್ನಿಸ್ಬೇಕಾಗುತ್ತೆ, ಮಗುಗೆ ಟೈಮಿಗೆ ಕರೆಕ್ಟಾಗಿ ತಿನ್ನಿಸ್ಬೇಕಾಗುತ್ತೆ, ಮಗುಗೆ ಕೇರಿಂಗ್ ಎಲ್ಲ ಮಾಡಬೇಕಾಗುತ್ತೆ, ಅದೆಲ್ಲ ಮಾಡಬೇಕು ಅಲ್ವಾ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಎಲ್ಲ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಹೇಳೋದಕ್ಕೆ ಬಂದಿದ್ದು ಫ್ರೆಂಡ್ಸ್. ನೋಡಿ ಡೋರಾ ಮಲ್ಕೋತಾ ಇದ್ದಾಳೆ. ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಯಾರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಮ್ಮ ಡೋರಾ ಇವಾಗ ಏನೇನೋ ಮಾತಾಡ್ತಾಳೆ, ದದ್ದ ಬಬ್ಬ ಅಂತ ಏನೇನೋ ಮಾತಾಡ್ತಾಳೆ. ಏನಮ್ಮ ನನಗೆ ಅರ್ಥನೇ ಆಗೋದಿಲ್ಲ. ಏನೋ ಹ್ಞೂ ಅಂತ ಇರ್ತೀನಿ, ಅವಳು ಮಾತಾಡ್ತಿರ್ತಾಳಲ್ವಾ. ಸರಿ ನೋಡಿದ್ರಾ ವಿಡಿಯೋ ಮುಂದೆ ಎಷ್ಟು ಜೋರು ಮಾಡ್ತಿದ್ದಾಳೆ ಇವತ್ತು. ಅವಳು ನೋಡಿಲ್ಲ ಮೊಬೈಲ್, ಅದಕ್ಕೋಸ್ಕರನೇ
ಏನಮ್ಮ ಮೊಬೈಲ್ ನೋಡಲಿಲ್ಲ ಅಂತ ಅಂದರೆ ಏನು ಬೇಕಾದ್ರೂ ಮಾತಾಡ್ತಾಳೆ. ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ ಫ್ರೆಂಡ್ಸ. ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹೋಗಿ ನೋಡ್ಕೊಂಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇದು ಬಂದು ಕಟರ್ ಮಿಷಿನು ಫ್ರೆಂಡ್ಸ್. ಎಲ್ಲ ಥರದ ವೆಜಿಟೇಬಲ್ಸ್ ಸಹಿತ ಕಟ್ ಮಾಡ್ಬೋದು. ಇದು ರೇಟ್ ಬಂದು 350 ರುಪೀಸು. 100 ರುಪೀಸ್ಗೆ ತೊಗೊಂಬಂದಿರೋದು. ಆನ್ಲೈನಲ್ಲಿ ತೊಗೊಂಡಿಲ್ಲ, ಕೆಳಗಡೆ ಮಾಡ್ತಿದ್ರು. ದೊಡ್ಡ ಗಾಡೀಲಿ ಹಾಕೊಂಬಂದು ಡೈರೆಕ್ಟ್ ಕಂಪ್ನಿಯಿಂದ ತೊಗೊಂಬಂದಿದ್ರಂತೆ. ಕೆಳಗಡೆ ಮಾಡ್ತಾಯಿದ್ರು. ರಂಗ ಫೋನ್ ಮಾಡಿ ಕೇಳ್ದೆ ಈ ಥರದ್ದೆಲ್ಲ. ಪಾಪ ಅವನು ಫೋನ್ ಮಾಡಿ ಕೇಳ್ತಾನೆ ಬೇಕಾ ಬೇಡವಾ ಅಮ್ಮ ಅಂತ. ನಾನು ಅದಕ್ಕೆ ಬೇಕು ನೋಡೋಣ, ಹೊಸ್ದಾಗಿರುತ್ತೆ ಅಲ್ವಾ, ಈ ಥರದ್ದು ಯಾವುದೋ ಕಟರ್ ನಮ್ಮ ಮನೇಲಿ ಇರಲಿಲ್ಲ, ಬೇಕಾಗುತ್ತೆ ಅಂತ ತರಿಸ್ಕೊಂಡೆ. ಜಸ್ಟ್ 100 ರುಪೀಸು. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಹಿಂದೆಗಡೆ ಎಲ್ಲ ಕ್ಲಿಪ್ಸ್ ಎಲ್ಲ ಇದೆ, ಲಾಕ್ ಮಾಡೋ ಸಿಸ್ಟಮ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಇದು ಕ್ಯಾರೆಟು ಕಟ್ ಮಾಡ್ಕೋಬೋದು, ನಾವು ಬೀಟ್ರೋಟ್ ಕಟ್ ಮಾಡ್ಕೋಬೋದು. ನನಗೆ ಹೆಲ್ಪ್ಫುಲ್ ಆಗುತ್ತೆ ಮುಂದಕ್ಕೆ. ಬೆಂಡೆಕಾಯಿ ಅಂತೂ ಎಷ್ಟು ಚೆನ್ನಾಗಿ ಕಟ್ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್, ಅದು ಚೆನ್ನಾಗಿ ಕಟ್ ಮಾಡ್ಕೋಬೋದು. ನಿಮ್ಮ ಮನೆ ಹತ್ರ ಏನಾದ್ರು ಬಂದರೆ 100 ರುಪೀಸ್ ಕೊಟ್ಟು ತೊಗೊಳ್ಳಿ. 350 ರುಪೀಸ್ ಇದೆ. 100 ರುಪೀಸ್ಗೆ ತುಂಬ ವರ್ತಾಯಿತು ಅಂತ ಅನ್ನಿಸ್ತು. ಚೆನ್ನಾಗಿದೆ ಒಂಥರ. ಯಾವುದೇ ಕಾರಣಕ್ಕೂ ಮಕ್ಳ ಕೈಲಂತೂ ಕೊಡೋದಕ್ಕೆ ಹೋಗ್ಬಿಡಿ ಆಯಿತಾ. ಮತ್ತು ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ನಾನು ಇಂಗ್ಲೀಷ್ ಕ್ಲಾಸಸ್ಗೂ ಸಹಿತ ಆನ್ಲೈನ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇವಾಗ 5th ಕ್ಲಾಸಸ್ ನಡೀತಾ ಇದೆ. ಇಷ್ಟೊಂದು ಕಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಹೋಮ್ವರ್ಕು ಸಹಿತ ಬರ್ಕೊಳ್ಬೇಕು. ಅವರು ಹೋಮ್ವರ್ಕು ಕೊಡ್ತಾರೆ, ನೀವು ಅಂದ್ಕೊಂಡಿರಲಿಲ್ಲ ಬರೀ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ. ಸಾಕಷ್ಟು ಜನ ಕೇಳಿದ್ರಿ. 1-2-3 ಸಹಿತ ನೀವು ಫೋನ್ ಮಾಡಿ ಕಾಲ್ ಮಾಡಿ ಅವ್ರ ಹತ್ರ ಜಾಯ್ನ್ ಆಗೋದಕ್ಕೆ ಕೇಳಿದ್ದೀರಲ್ಲ, ದಯವಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ನಾನು ಸಹಿತ ಜಾಯ್ನ್ ಆಗಿದ್ದೀನಿ. ನನಗೆ ಹೋಮ್ವರ್ಕು ಸಹಿತ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಲಿಬೋದು ಅಂತಂದರೆ, ಇಷ್ಟೊಂದು ಇಂಗ್ಲೀಷ್ ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಇಂಗ್ಲೀಷ್ ಕಲಿಯೋದನ್ನ. ಆದಷ್ಟು ಬೇಗ ಇಂಗ್ಲೀಷನ್ನು ಕಲ್ತ್ಕೋಬೋದು. ನೀವು ಸಹಿತ ಯಾರೆಲ್ಲ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ತಡ ಮಾಡೋದು ಬೇಡ. ಇವಾಗಾರು ಹೊಸ ವರ್ಷ ಬಂದಿದೆ, ಏನಾದ್ರು ಒಂದು ಅಚೀವ್ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ. ಇಂಗ್ಲೀಷ್ ಕಲಿಬೇಕು ಅಂದರೆ ದಯವಿಟ್ಟು ಇಂಗ್ಲೀಷನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನೀವೆಲ್ಲೇ ಹೋಯ್ತು ಅಂತಂದರೆ, ಇಂಟರ್ವ್ಯೂಸ್ಗೆ ಹೋಯ್ತು ಅಂತಂದರೆ, ಆಚೆ ಕಡೆ ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡ್ತು ಅಂತಂದರೆ ನಮಗೆ ಗೊತ್ತಾಗೋದಿಲ್ಲ. ನಾವು ಪರ್ಫೆಕ್ಟಾಗಿ ಕಲಿದ್ರೆ ನಮಗೆ ಆರಾಮ್ಸಾಗೆ ಒಂದು ಹೆಮ್ಮೆ ಬರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ಬೋದು ಅಂತ. ಕನ್ನಡನೂ ಫುಲ್ ಬರುತ್ತೆ, ಇಂಗ್ಲೀಷು ಕಲಿಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ದಯವಿಟ್ಟು ಇವಾಗಲೇ ಹೋಗಿ ಅವ್ರ ಕ್ಲಾಸಸ್ಸನ್ನು ಜಾಯಿನ್ ಆಗ್ಬೋದು. ನಾನು ಹೇಳ್ತೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೋಡಿ ಅಂತ ಹೇಳಿದ್ದೀನಿ. ಹೌದಾ, ಓಕೆ ಆಯಿತು ಅಂತ ಹೇಳಿದರೆ. ಒಂಚೂರು ಜಂಬ ಇಲ್ಲ. ನಮಗೆ ಡೈಲಿ ಹೋಮ್ವರ್ಕ್ ಕೊಡ್ತಾರೆ, ಮತ್ತು ಡೈಲಿ ಏನೇನು ಕಲಿಸ್ಬೇಕು ಅದು ತುಂಬ ಪರ್ಫೆಕ್ಟಾಗಿ ಕಲಿಸ್ತಾರೆ, ಚೆನ್ನಾಗಿ ಅರ್ಥ ಮಾಡ್ತಾರೆ. ಮೇನ್ ಬಂದು ನಮಗೆ ಒಂಚೂರು ನಿಮಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಫುಲ್ಲು ಕಂಪ್ಲೀಟಾಗಿ ನಿಮಗೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಇಂಗ್ಲೀಷಲ್ಲೇ ಮಾತಾಡ್ಕೊಂಡು ಹೋಗಬೇಕು, ಅಷ್ಟು ಕಲಿಸ್ಕೊಡ್ತಾರೆ ಆಯಿತಾ. ನಾನು ಇತ್ತೀಚೆಗೆ ಇಷ್ಟೊಂದು ಕಲ್ತೀನಿ ಅಂತ ಅಂದ್ಕೊಂಡಿಲ್ಲ. ನೀವು ಹೋಗಿ ಅವ್ರ ಹತ್ರ ಮಾತಾಡಿ ಕ್ಲಾಸಸ್ ಜಾಯಿನ್ ಆದರೆ ನಿಮಗೆ ಗೊತ್ತಾಗೋದು. ಎಲ್ಲೆಲ್ಲೋ ಏನಂತಕ್ಕೋ ಖರ್ಚು ಮಾಡ್ತೀವಿ, ಇದಕ್ಕೆ ಒಂದು ಸ್ವಲ್ಪ 1 ಮಂತಿಗೆ ಖರ್ಚು ಮಾಡಿದರೆ ಏನಾಗೋದಿಲ್ಲ ಅಲ್ವಾ. ತುಂಬ ಜಾಸ್ತಿ ಏನು ಅಮೌಂಟ್ ಏನಿಲ್ಲ, ತುಂಬ ಕಡಿಮೆಗೆ ನೀವು ಕಲಿಸ್ಕೋಬೋದು ಆಯಿತಾ. ಬೇಗ ಹೋಗಿ ನೀವು. ಇದೊಂದು ನಿಮಗೆ ಹೇಳೋದನ್ನು ಮಾಡ್ತಿದ್ದೆ ಫ್ರೆಂಡ್ಸ್. ನೀವು ಜಾಯಿನ್ ಆಗಿ ಫುಲ್ಲು ಕಲ್ತಿದ್ದಾದಮೇಲೆ ಹೇಗೆಲ್ಲ ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕು, ಇಂಟರ್ವ್ಯೂಸ್ಗೆ ಹೇಗೆಲ್ಲ ಸಕ್ಸಸ್ ಆಗಬೇಕು, ನಿಮಗೆ ಓಕೆ ಆಗೋ ಥರ ಯಾವ ರೀತಿಯಾಗಿ ಮಾತಾಡಬೇಕು, ಫುಲ್ಲು ಡೀಟೇಲಾಗಿ ಕಲಿಸ್ಕೊಡ್ತಾರೆ. ಇದು ಯಾರೂ ಹೇಳ್ಕೊಡೋದಿಲ್ಲ. ಎಷ್ಟೋ ಜನ ನೋಡಿದ್ದೀನಿ ಇಂಗ್ಲೀಷ್ ಕ್ಲಾಸ್ ಅಂತ ಅಂದರೆ ಮಾಮೂಲಿ ಏನು ಕಲಿಸ್ಕೊಡ್ತಾರೆ ಅದು ಕಲಿಸ್ಕೊಡ್ತಾರೆ. ನಿಮಗೆ ಬಂದರೆ ಬರ್ಬೋದು, ಬರ್ದೇ ಇರ್ಬೋದು. ತುಂಬ ಇಂಟ್ರೆಸ್ಟ್ ಕೊಟ್ಟು ಅವರು ಕಲಿಸೋದಿಲ್ಲ. ಇವ್ರು ಹಂಗಲ್ಲ, ಜಾಬ್ ಆಪರ್ಚುನಿಟಿನೂ ಸಹಿತ ಈ ಒಂದು ಇಂಗ್ಲೀಷ್ ಅಕಾಡೆಮಿಲಿ ಸಹಿತ ಕೊಡ್ತಾರಂತೆ. ನೀವು ಕಲ್ತಿದ್ದಾದಮೇಲೆ ಅವ್ರ ಕಡೆನೇ ಜಾಯಿನ್ ಆಗಬೇಕಂತೆ. ಅವ್ರ ಕಡೆ ಜಾಯಿನ್ ಆಗಿ ಕಲ್ತಿದ್ದಾದಮೇಲೆ ಜಾಬು ಸಹಿತ ಸಿಗೋಂಗೆ ಮಾಡ್ತಾರೆ. ಅವ್ರ ಕಡೆಯಿಂದಲೇ ಜಾಬ್ ಎಲ್ಲ ಕೊಡ್ತಾರಂತೆ. ಯೂಟ್ಯೂಬ್ ಏನಾದ್ರು ಇದ್ದರೆ ಕೆಲವೊಂದಿಷ್ಟು ಆಪರ್ಚುನಿಟೀಸನ್ನು ಕೊಡ್ತಾರೆ ಅಂತೆ. ಆ ಥರದ್ದೆಲ್ಲ ಪ್ರೊವೈಡ್ ಮಾಡ್ತಾರೆ. ಇನ್ನೇನು ಬೇಕು ಅಲ್ಲ ಫ್ರೆಂಡ್ಸ್, ಯಾರು ಸಹಿತ ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನನಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ. ನೀವು ಸಹಿತ ಹೋಗಿ ಇವಾಗಲೇ ಹೋಗಿ ಯಾರೆಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಜಾಯ್ನ್ ಆಗಿ. ಎಲ್ಲೆಲ್ಲೋ ಖರ್ಚು ಮಾಡ್ಕೋತೀರಾ, ಎನಿ ಟೈಮ್ ಮೊಬೈಲನ್ನು ನೋಡೋದನ್ನು ಬಿಡ್ರಿ. ಒಂದು ಸ್ವಲ್ಪ ದುಡ್ಡು ಕಟ್ಟಿ ಫುಲ್ಲು ಇಂಗ್ಲೀಷನ್ನು ಕಲ್ತ್ಕೋಬೋದು. ಯಾರ ಜೊತೆ ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದು ಇಂಗ್ಲೀಷಲ್ಲಿ. ನಮಗೆ ಇಂಗ್ಲೀಷ್ ಬರಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ನಾವು. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿವೆ. ಇಂಟರ್ವ್ಯೂಗೆ ಹೋದ್ರೂ ಸಹಿತ ಪರ್ಫೆಕ್ಟಾಗಿ ನಾವು ಕಲ್ತ್ಕೋಬೋದು ಆಯಿತಾ. ಇಷ್ಟೇ ಹೇಳೋಕ್ಕೆ ಬಂದಿದ್ದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಬಂದಿದ್ದೀನಿ. ಏಕೆಂತಂದರೆ ಮಲ್ಕೋಬೇಕು. ಯಶಿಕ ಮಲ್ಕೊಂಡಿದ್ದಾಳೆ, ಇಲ್ಲಿ ನೋಡಿ ತೋರಿಸ್ತೀನಿ. ಯಶಿಕ ಮಲ್ಕೊಂಡಿದ್ದಾಳೆ, ನಮ್ಮ ಡೋರನ್ನು ಮಲ್ಕೋತಾ ಇದ್ದಾಳೆ. ಅವಳಿಗೆ ತೂಗಿದ್ರೆ ಮಲ್ಕೋತಾಳೆ. ಸ್ವಲ್ಪ ಹೊತ್ತೊಂದು 5 ನಿಮಿಷ ತೂಗಬೇಕಾಗುತ್ತೆ, ಮಲ್ಕೋತಾಳೆ ಫ್ರೆಂಡ್ಸ್. ನಾನು ಮಲ್ಕೋಬೇಕು ಅಲ್ವಾ. ರಂಗ ಇದ್ದರೆ ಯಶಿಕನ ಮಲಗಿಸ್ಕೊತಾನೆ. ನಾನು ಸಣ್ಣ ಪಾಪ ಆರಾಮ್ಸಾಗಿ ಮಲಗಿಸ್ಕೋಬೋದು. ನಮ್ಮ ಯಶಿಕನೂ ಸಹಿತ ಮಲಗಿಸ್ಬೇಕು, ಪಾಪನೂ ಸಹಿತ ಮಲಗಿಸ್ಬೇಕಾಗುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ಕೋಬೇಕು. ಮತ್ತು ನಾನು ಇಂಗ್ಲೀಷ್ ಕ್ಲಾಸಿಗೂ ಸಹಿತ ಅಟೆಂಡ್ ಆಗಬೇಕು ಫ್ರೆಂಡ್ಸ್. ಆನ್ಲೈನ್ ಕ್ಲಾಸಸ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಟ್ರಸ್ಟ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅಂದಿರ ಇವಾಗಲೇ
ಹೋಗಿ ಜಾಯ್ನ್ ಆಗಿ ಅವತ್ತು ಇವತ್ತು ಅಂತ ಅನ್ನೋದು ಬೇಡ, ಇವಾಗಲೇ ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಒಂದು ಒಳ್ಳೆಯ ಭವಿಷ್ಯ ಇದೆ, ಮುಂದೆ ಯಾವುದಕ್ಕೂ ತಡ ಮಾಡೋದು ಬೇಡ ಫ್ರೆಂಡ್ಸ್. ನಿಮ್ದು ಏನು ಗುರಿ ಇದೆ ನೀವು ಅಂದ್ಕೊಳ್ಳಿ, ನೀವೇನಾದ್ರು ಅಚೀವ್ ಮಾಡಬೇಕು ಅಂತ ಅಂದರೆ ನೀವು ಇಂಗ್ಲೀಷ್ ಕಲಿಯೋ ಆಸಕ್ತಿ ಇದ್ದರೆ ಖಂಡಿತವಾಗಿ ಇವಾಗಲೇ ಹೋಗಿ ನೀವು ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ನಾನು ಜಾಯ್ನ್ ಆಗಿ ಎಲ್ಲ ಒಂದು 5-6 ಕ್ಲಾಸಸ್ ಆಗಿದೆ, ಚೆನ್ನಾಗಿದೆ, ಒಂಥರ ಕ್ಲಾಸಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಇಷ್ಟೊಂದು ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಓಕೆನಾ, ಜಾಸ್ತಿ ಏನು ಹೇಳೋದಿಲ್ಲ. ಬೇಕು ಅಂತ ಅಂದರೆ ಹೋಗಿ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಖಂಡಿತವಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ಪಾಪಗೆ ರೈಸ್ ಐಟಮ್ ತಿನ್ನಿಸ್ತಾ ಇದ್ದೀರಾ, ಯಾವಾಗಿಂದ ತಿನ್ನಿಸ್ಬೇಕು? ನಮ್ಮ ಮಕ್ಕಳಿಗೆ ಸಹಿತ ಆಲ್ಮೋಸ್ಟ್ 8 ಮಂತ್ 9 ಮಂತ್ 7 ಮಂತ್ ಆಗ್ತಾ ಬರ್ತಾ ಇದೆ. ರೈಸ್ ಐಟಮ್ನು ಏನಾದ್ರು ತಿನ್ನಿಸ್ಬೋದಾ? ಬೇಳೆ ರೈಸು ಒಂಥರ ಮೆತ್ತಗೆ ಮಾಡಿಬಿಟ್ಟು ತಿನ್ನಿಸ್ಬೋದಾ ಅಂತ ಕೇಳ್ತಾ ಇದ್ರಿ. ನಾನು ಇವಾಗೇನು ಸದ್ಯಕ್ಕೆ ರೈಸ್ ಐಟಮ್ ಏನು ತಿನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಇವಾಗಲೇ ಬೇಡ ಅಂತ ಅಮ್ಮ ಹೇಳಿದ್ದಾರೆ. ಇವಾಗ ಬೇಡ, 9 ತಿಂಗಳು ಆಗಲಿ, ಆವಾಗ ನಾನು ರೈಸ್ ಐಟಮನ್ನು ಸ್ವಲ್ಪ ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ. 9 ತಿಂಗಳಾಗಿದ್ದರೆ ನೀವು ರೈಸ್ ಐಟಮ್ ತಿನ್ನಿಸ್ಬೋದು, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪನೇ ತಿನ್ನಿಸ್ತಾ ಬನ್ನಿ, ಒಂದೇ ಸರಿ ಜಾಸ್ತಿ ತಿನ್ನಿಸೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ರೂಢಿ ಆಗಲಿ. ಅಲ್ಲಿವರೆಗೂ ನೀವು ಸ್ವಲ್ಪನೇ ತಿನ್ನಿಸ್ತಾ ಬರಬೇಕಾಗುತ್ತೆ. ನಮ್ಮ ಡೋರಾಗೂ ಅಷ್ಟೇ, ನಾನು ಸ್ವಲ್ಪನೇ ತಿನ್ನಿಸ್ಕೊಂಡ್ಬರ್ತೀನಿ. ಇವಾಗಿಲ್ಲ, 1 ಮಂತ್ ಹೋಗಲಿ, 9 ಮಂತಿಗೆ ನಾನು ರೈಸನ್ನು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಲೂ ಸಹಿತ ಫುಡ್ ರೊಟೀನು ಇನ್ನೂ ಹೆಚ್ಚಾಗಿ ವೀಡಿಯೋಸನ್ನು ಮಾಡ್ತೀನಿ. ಓಕೆ, ನಮ್ಮ ಡೋರನ್ನು ಇಲ್ಲಿ ಬಂದು ಮನಗಿಸ್ಕೊಂಡಿದ್ದೀನಿ. ಏಕೆ ಅಂತಂದರೆ ಅವಳು ಅಳ್ತಿದ್ಲು, ಅದಕ್ಕೆ ನಾನು ಸ್ವಲ್ಪ ಆಟ ಆಡ್ತಾಳೆ ಏನೋ ಗೊತ್ತಿಲ್ಲ. ಏನಮ್ಮ ಆಟ ಆಡ್ತೀಯಾ? ಇಲ್ಲಿ ನೋಡು, ಆಟ ಆಡ್ತೀಯಾ? ಏನು ಏನೋ ನೋಡ್ತಾ ಇದ್ದಾಳೆ. ಬಾಯ್ ಮಾಡು, ಬಾಯ್, ನನ್ನ ಕಡೆಯಿಂದ ಬಾಯ್, ಟಾಟಾ. ನಗಡೋದು ನೋಡಿ ಹೆಂಗೆ ನಗ್ತಾಳೆ. ಟಾಟಾ. ಏಯ್ ಏಯ್